ಸರ್ ನಮ್ಮದು ಎರಡೇ ಮಗನು ಜಾಸ್ತಿ ತೊಂದರೆ ಕೊಡ್ತಾಯಿದ್ದೆ ನಮಗೆ. ತಿಂಗಳಿನಿಂಕ ನಾವು ಈಚೆ ಕಡೆ ಇದ್ವಿ. ನಮ್ಮ ಹುಡುಗರು ದೊಡ್ಡವ್ರು ಯಾರೂ ಇದ್ದಿಲ್ಲ, ಎಲ್ಲೋ ಸೆಡ್ಡಲ್ಲಿ ಇದ್ದರು ಅವರು. ಇವನು ಜಾಸ್ತಿ ಕಾಟಿಕೆ ಕೊಡ್ತಾಯಿದ್ರು ನಮಗೆ. ರಾತ್ರಿ ಚಾಕುಗಳೆಲ್ಲ ಎತ್ಕೊಂಡು ಅವ್ರಿಗೆ ಭಯ ಹಾಕಿಸ್ತಾಯಿದ್ನು. ಮನೆಗೆ ಬರ್ತಾಯಿಲ್ಲ ಅವರು. ಆಮೇಲೆ ರಾತ್ರಿನೂ 6 ಗಂಟೆಗೆ ಬಂದು ಜಾಸ್ತಿ ತೊಂದರೆ ಕೊಟ್ಟಿದ್ದಾನೆ. ಎಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ ಮನೆಯಲ್ಲಿ. ನನಗೆ ಹೊಡೆದಿದ್ದಾನೆ ಸರ್. ಆಮೇಲೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅವರು ಅಲ್ಲಿ ಕರೆಸಿದ್ರು, ಬಂದಿಲ್ಲ ಅವನು. ಎಲ್ಲೋ ನಮ್ಮ ಚಿಕ್ಕ ಹುಡುಗನ ಎಲ್ಲೋ ಬರ್ತಾಯಿದ್ರೆ ಅವನು ಏನೋ ಅಂದಿದ್ದಾನೆ ಅಂತ ಕೋಪನಲ್ಲಿ ಹೊಡೆದಿರೋದು ಸರ್. ಸಾಜಿದ್, ಸಲ್ಮಾನ್, ಸಾದಿಕ್, 3. ನನಗೂ ಹೊಡೆದಿದ್ದಾನೆ ಸರ್. ರಾತ್ರಿ 6 ಗಂಟೆಗೆ. ಹಾಂ, ಮನೆಯಲ್ಲೇ ಗಲಾಟೆ ಮಾಡಿರೋದು ಸರ್. ಎಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ. ಅದೆಲ್ಲ ಸಲ್ಮಾನೇ ಸರ್, ಎರಡೇ ಅವನು ಸರ್. ಅವ್ರದ್ದು ಇಬ್ಬರದು ಏನೂ ಇಲ್ಲ ಸರ್. ಅವ್ರೇನು ಒಳ್ಳೆ ಮಗು ಅವರು. ನಮ್ಮ ಯಜಮಾನ್ ತೀರೋದ್ರಲ್ಲ, ಅವಾಗ ನಿಂಕ ತೊಂದರೆ ಕೊಡ್ತಾಯಿದ್ದಾನೆ ಸರ್. ಬರೀ ಕಾಸು ಕೊಡೋದು, ಕೊಡು ಅಂತ ಏನೂ ಮಾಡಲ್ಲ. ಎದೆ ಜೊತೆಗಳಲ್ಲಿ ಹೋಗೋದು, ಏನೋ ಶೋಕಿಗಳು ಮಾಡ್ಕೊಂಡು ಬಂದು ನಮಗೆ ತೊಂದರೆ ಕೊಡೋದು ಮನೆಯಲ್ಲಿ. ನನ್ನ ಮಗನು ಸರ್ ಸಲ್ಮಾನ್ ಹೊಡೆದಿದ್ದು. ನಿಮ್ಗೆ ಯಾಕೆ ಹೊಡೆದಿದ್ದು ಅಂತ ದೊಡ್ಡ ಮಗ ಮನೆಗೆ ಇಲ್ಲ ಸರ್. ಅವ್ರು ಜಗಳ ಮಾಡಿಲ್ಲ, ಈಚೆ ಕಡೆ ಎಲ್ಲ ಜಗಳ ಮಾಡ್ಕೊಂಡಿದ್ದಾರೆ ಸರ್. ಬರೀ ಚಾಕುಗಳು ಎತ್ಕೊಂಡು ನಮಗೆ ಭಯ ಹಾಕ್ಸೋದು. 1 ತಿಂಗಳ ಮನೆಯಲ್ಲೇ ಇದ್ದಿಲ್ಲ ಸರ್ ನಾವು. ಆಮೇಲೆ ಏನೋ ಮಗು ಇದೆಯಲ್ಲ, ಇವಾಗ ಸರೋಗಿರ್ತಾನೆ ಅಂತ ನಾವು ಬಂದಿದ್ದು. ಏನೂ ಮಾಡಲ್ಲ ನಾನು, ಇನ್ಮೇಲೆ ನನ್ನ ತೊಂದರೆ ಮಾಡಲ್ಲ, ಚೆನ್ನಾಗಿರ್ತೀನಿ ಅಂತ ಕರೆಸ್ಕೊಂಡು ಮತ್ತೆ 2 ವಾರ ನಿಂಕ ಮತ್ತೆ ಇದೇ ಕೆಲಸ ಕೊಡ್ತಾಯಿದ್ದಾನೆ ಸರ್. ಏನೋ ಗೊತ್ತಿಲ್ಲ ಸರ್. ಜೊತೆಗಳಾಗಿ ಹೋಗಿ ಏನೇನೋ ಶೋಕಿಗಳು ಮಾಡ್ಕೊಂಬರೋದು, ನಮ್ಮ ಮೇಲೆ ಗಲಾಟೆ ಮಾಡೋದು ಸರ್ ಅವರು. ಇಲ್ಲ ಸರ್, ಇಲ್ಲ ಸರ್. ಸರ್ ನಮ್ಮದು ಎರಡೇ ಮಗನು ಜಾಸ್ತಿ ತೊಂದರೆ ಕೊಡ್ತಾಯಿದ್ದೆ ನಮಗೆ. ತಿಂಗಳಿನಿಂಕ ನಾವು ಈಚೆ ಕಡೆ ಇದ್ವಿ. ನಮ್ಮ ಹುಡುಗರು ದೊಡ್ಡವ್ರು ಯಾರೂ ಇದ್ದಿಲ್ಲ, ಎಲ್ಲೋ ಸೆಡ್ಡಲ್ಲಿ ಇದ್ದರು ಅವರು. ಇವನು ಜಾಸ್ತಿ ಕಾಟಿಕೆ ಕೊಡ್ತಾಯಿದ್ರು ನಮಗೆ. ರಾತ್ರಿ ಚಾಕುಗಳೆಲ್ಲ ಎತ್ಕೊಂಡು ಅವ್ರಿಗೆ ಭಯ ಹಾಕಿಸ್ತಾಯಿದ್ನು. ಮನೆಗೆ ಬರ್ತಾಯಿಲ್ಲ ಅವರು. ಆಮೇಲೆ ರಾತ್ರಿನೂ 6 ಗಂಟೆಗೆ ಬಂದು ಜಾಸ್ತಿ ತೊಂದರೆ ಕೊಟ್ಟಿದ್ದಾನೆ. ಎಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ ಮನೆಯಲ್ಲಿ. ನನಗೆ ಹೊಡೆದಿದ್ದಾನೆ ಸರ್. ಆಮೇಲೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅವರು ಅಲ್ಲಿ ಕರೆಸಿದ್ರು, ಬಂದಿಲ್ಲ ಅವನು. ಎಲ್ಲೋ ನಮ್ಮ ಚಿಕ್ಕ ಹುಡುಗನ ಎಲ್ಲೋ ಬರ್ತಾಯಿದ್ರೆ ಅವನು ಏನೋ ಅಂದಿದ್ದಾನೆ ಅಂತ ಕೋಪನಲ್ಲಿ ಹೊಡೆದಿರೋದು ಸರ್. ಸಾಜಿದ್, ಸಲ್ಮಾನ್, ಸಾದಿಕ್, 3. ನನಗೂ ಹೊಡೆದಿದ್ದಾನೆ ಸರ್. ರಾತ್ರಿ 6 ಗಂಟೆಗೆ. ಹಾಂ, ಮನೆಯಲ್ಲೇ ಗಲಾಟೆ ಮಾಡಿರೋದು ಸರ್. ಎಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ. ಅದೆಲ್ಲ ಸಲ್ಮಾನೇ ಸರ್, ಎರಡೇ ಅವನು ಸರ್. ಅವ್ರದ್ದು ಇಬ್ಬರದು ಏನೂ ಇಲ್ಲ ಸರ್. ಅವ್ರೇನು ಒಳ್ಳೆ ಮಗು ಅವರು. ನಮ್ಮ ಯಜಮಾನ್ ತೀರೋದ್ರಲ್ಲ, ಅವಾಗ ನಿಂಕ ತೊಂದರೆ ಕೊಡ್ತಾಯಿದ್ದಾನೆ ಸರ್. ಬರೀ ಕಾಸು ಕೊಡೋದು, ಕೊಡು ಅಂತ ಏನೂ ಮಾಡಲ್ಲ. ಎದೆ ಜೊತೆಗಳಲ್ಲಿ ಹೋಗೋದು, ಏನೋ ಶೋಕಿಗಳು ಮಾಡ್ಕೊಂಡು ಬಂದು ನಮಗೆ ತೊಂದರೆ ಕೊಡೋದು ಮನೆಯಲ್ಲಿ. ನನ್ನ ಮಗನು ಸರ್ ಸಲ್ಮಾನ್ ಹೊಡೆದಿದ್ದು. ನಿಮ್ಗೆ ಯಾಕೆ ಹೊಡೆದಿದ್ದು ಅಂತ ದೊಡ್ಡ ಮಗ ಮನೆಗೆ ಇಲ್ಲ ಸರ್. ಅವ್ರು ಜಗಳ ಮಾಡಿಲ್ಲ, ಈಚೆ ಕಡೆ ಎಲ್ಲ ಜಗಳ ಮಾಡ್ಕೊಂಡಿದ್ದಾರೆ ಸರ್. ಬರೀ ಚಾಕುಗಳು ಎತ್ಕೊಂಡು ನಮಗೆ ಭಯ ಹಾಕ್ಸೋದು. 1 ತಿಂಗಳ ಮನೆಯಲ್ಲೇ ಇದ್ದಿಲ್ಲ ಸರ್ ನಾವು. ಆಮೇಲೆ ಏನೋ ಮಗು ಇದೆಯಲ್ಲ, ಇವಾಗ ಸರೋಗಿರ್ತಾನೆ ಅಂತ ನಾವು ಬಂದಿದ್ದು. ಏನೂ ಮಾಡಲ್ಲ ನಾನು,
ಇನ್ಮೇಲೆ ನಾನು ತೊಂದರೆ ಮಾಡಲ್ಲ, ಚೆನ್ನಾಗಿರ್ತೀನಿ ಅಂತ ಕರೆಸ್ಕೊಂಡು ಮತ್ತೆ 2 ವಾರ ನಿಂಕ ಮತ್ತೆ ಇದೇ ಕೆಲಸ ಕೊಡ್ತಾಯಿದ್ದಾನೆ ಸರ್. ಯಾಕಂಗೆ ಮಾಡಿದವರು? ಏನೋ ಗೊತ್ತಿಲ್ಲ ಸರ್, ಜೊತೆಗಳಾಗಿ ಹೋಗಿ ಏನೇನೋ ಶೋಕಿಗಳು ಮಾಡ್ಕೊಂಬರೋದು, ನಮ್ಮ ಮೇಲೆ ಗಲಾಟೆ ಮಾಡೋದು ಸರ್ ಅವರು. ಇಲ್ಲ ಸರ್, ಇಲ್ಲ ಸರ್.